ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸಂಡೇ ಆಗಿರೋದ್ರಿಂದ ಇದ್ದಿದ್ದು ಲೇಟ್ ಅಲ್ಲ. ನಾವು ಪ್ರತಿ ಸಂಡೇನು ಲೇಟಾಗನ ಹೇಳೋದು. ಯಾಕಂತಂದ್ರೆ ಡೈಲಿ ಜಲ್ದಿ ಎದ್ದಿರ್ತೀವಲ್ಲ, ಗಡಿ ಬಿಡಿ ಬರಿಯಾಗಿ ಕೆಲಸ ಮಾಡೋದು. ಸೊ ಈ ರೀತಿ ಇರ್ತೈತಿ ಡೈಲಿ ರುಟೀನು. ಇವತ್ತು ಒಂದಿನ ಸ್ವಲ್ಪ ಆರಾಮಾಗಿ ಎದ್ದು ಆರಾಮಾಗಿ ಕೆಲಸ ಮಾಡ್ಕೊಳೋಣ ಅಂತೇಳಿ ನಾನು ಈಗ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಬರೋರಾಗ ನೋಡ್ರಿ ಅರ್ವಿನ್ ಏನು ಕೆಲಸ ಮಾಡ್ಯಾನ ಅಂತೇಳಿ ಬೇಲ್ಪುರಿ ಮಾಡಿಬಿಟ್ಟ ನೋಡ್ರಿ. ಅಂದ್ರೆ ಅವ್ರ ಸ್ಕೂಲ್ನಾಗ ನಿನ್ನೆ ಬೇಲ್ಪುರಿ ಮಾಡೋದಿತ್ತು. ಸೊ ಅದನ್ನ ಕಲ್ಕೊಂಡ್ಬಿಟ್ಟನಲ್ಲ. ಸೊ ಕಲ್ಕೊಂಡು ಇವತ್ತು ಎದ್ದುಗಡೆನ ಫಸ್ಟ್ ಅದನ್ನ ಮಾಡಿದ್ದಂಗೆ ಅದನ್ನ ಎದ್ದೇನು ಮಾಡಿಲ್ಲ ನೋಡ್ರಿ. ಬೇಲ್ಪುರಿ ಮಾಡ್ಕೊಂಡು ತಿನ್ನಕಂತಾನ. ಏನೋ ಒಂದು ರೆಸಿಪಿ ಮಾಡಕ್ ಕಲ್ತಿದ್ದು ಅಂತಂದ್ರೆ ಇದ ಅಂತಂದು ಹೇಳ್ಬೋದು. ಅವನ ಸೌತಿಕಾಯಿ ತುರ್ಕೊಂಡು, ಅವನ ಕ್ಯಾರೆಟ್ ತುರ್ಕೊಂಡು, ಉಳ್ಳಾಗಡ್ಡಿ ಏನ್ ಮಾಡ್ಯಪ್ಪ ಹೆಚ್ಕೊಂಡಿ? ಉಳ್ಳಾಗಡ್ಡಿನ ಹೆಚ್ಕೊಂಡಿ? ಉಳ್ಳಾಗಡ್ಡಿನೂ ತುರಿ ಮನೆದಾಗನ ತುರ್ಕೊಂಡಿ. ಶಬಾಷ್ ನೋಡ್ರಿ, ಉಳ್ಳಾಗಡ್ಡಿನೂ ತುರಿ ಮನೆ ಒಳಗನ ಹಾಕಿ ತುರ್ಕೊಂಡ ಒಟ್ಟು ಇದು ಮಾಡ್ಬಿಟ್ಟಿದ್ದ. ನಾ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಬರೋಗ ಈ ಕೆಲಸ ಮಾಡ್ಕೊಂಡ್ ಕುಂತ ನೋಡ್ರಿ. ಈಗ ಹಸಿಗೆ ಮಾಡ್ತಿದ್ದೆ, ಹಸಿಗೆ ಮಾಡ್ಸಿ ಆಟ ಆಡ್ಕೊಂತ ಕುಂತಾನೆ. ನಾನು ಇನ್ನ ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಳಿಗ್ಗೆನ ನಮ್ಮ ಅರ್ವಿನ ಬೇಲ್ಪುರಿ ಮಾಡ್ಯಾನ. ಇನ್ನ ನಮ್ಮ ಅರ್ವಿನಿಗಿನ್ನ ತನ್ಗೆ ಯಾವಾಗ ಬೇಲ್ಪುರಿ ತಿನ್ಬೇಕನ್ಸತ್ತ ಮನ್ಯಾಗ ಸುಮಾರಿದ್ವು ಅಂತಂದ್ರ ತಾನ ಮಾಡ್ಕೊಂಡ್ ತಿಂತ ನೋಡ್ರಿ. ಇನ್ನ ಕ್ಯಾರೆಟು ಸೌತೆಕಾಯಿ ಇದ್ವು ಅಂತಂದ್ರ ನಿನ್ನೆ ಸ್ಕೂಲ್ನಾಗ ಇದ್ದ ಬಂದು ಇದನ್ನ ಮಾಡ್ಯಾನ ಫಸ್ಟ್. ಇವತ್ತು ಬೆಳಗ್ಗೆ ಎದ್ದುಗಡೆನ ಫಸ್ಟ್ ಇದನ್ನ ಮಾಡ್ಯಾನ. ಅಂಡ್ ಇನ್ನೊಂದು ಏನ್ ಮಾಡ್ಯಾನ ಅಂತಂದ್ರ ಫ್ರೆಂಡ್ಸ್, ಮೊನ್ನೆ ಅಂತಂದ್ರ ಒಂದು ತಿಂಗಳ ಆಗ ಬಂದೈತೆ ನಮ್ಮ ಇಲ್ಲಿ. ನಾನು ರೂಮ್ನಾಗ ಅದೀನಿ, ಇಲ್ಲಿ ಕಿಚನ್ಯಾಗ ಬಂದು ಅನ್ನ ಮಾಡ್ಕೊಂಡ್ಬಿಟ್ಟಲ್ಲ ಸ್ಕೂಲ್ನಾಗಿದ್ದ ಬಂದು. ಇದ ಬೋಗನ್ಯಾಗ ನೋಡ್ರಿ, ಇದು ಬೋಗನೆ ಐತೆ. ಇದಕ್ಕೆ ಸ್ವಲ್ಪ ಸಾಂದ್ ಐತಿ. ಇದ ಬೋಗನ್ಯಾಗ ನೋಡ್ರಿ. ಈ ಬೋಗನ್ಯಾಗ ಎಷ್ಟ್ ಗ್ಲಾಸ್ ಅಕ್ಕಿ ಹಾಕಿದ್ನ ಏನ ಅನ್ನ ಮಾಡ್ಕೊಂಡ್ಬಿಟ್ಟಿದ. ಆದ್ರೆ ಇನ್ನೊಂದ್ ಸ್ವಲ್ಪ ಅಷ್ಟ ಬೇಯ್ಬೇಕಾಗಿತ್ತು. ಇನ್ನೊಂದ್ ಚೂರ್ ನೀರ್ ಹಾಕಿದ್ರ ಬೋಗನಿಗೆ ಸಾಂದ್ ಆಗೈತಲ್ಲ, ಅನ್ನ ಸ್ವಲ್ಪ ಬೆಂದಿರ್ಲಿಲ್ಲ ಅಂತಾನೆ. ತೀರಾ ಏನ್ ಬಾಳ ಏನಿಲ್ಲ, ಒಂದ್ ಸ್ವಲ್ಪ ಅಷ್ಟ ಬೆಂದಿರ್ಲಿಲ್ಲ. ಅನ್ನ ಮಾಡ್ಕೊಂಡಿದ್ದೆ ನೋಡ್ರಿ. ಅವತ್ತು ನುಗ್ಗ ಬೇಯ್ದು ನಿಂಗೆ ಯಾರು ಮಾಡಂದ್ರ ಈ ಕಾರ್ಬಾರ ಅಂತೇಳಿ ಇವತ್ತ ಈ ಬೇಲ್ಪುರಿ ಮಾಡ್ಯಾನ. ಇದಕ್ಕೇನ್ ಬಿಡ್ರಿ, ಅದೇ ರೀತಿ ಗ್ಯಾಸ್ ಸ್ಟವ್ ಅದು ಹಚ್ಬೇಕು ಅನ್ನೋದಿಲ್ಲ, ಏನಿಲ್ಲ, ಹಂಗೆ ಮಾಡ್ಕೋಬಹುದು ಬೇಲ್ಪುರಿನ. ಬಟ್ ಅನ್ನ ಅದು ಮಾಡೋದನ್ನ ಗ್ಯಾಸ್ ಅಲ್ಲ, ಮಕ್ಕಳು ಡೇಂಜರ್ ಅದು. ಮತ್ತು ಬೈದ್ವಿ. ಆಗ ಬಂದು ಕಿಚನ್ನೇ ಬಂದು ನೋಡಿದೆ ನಾನು. ಅನ್ನ ಕುದಿಯಾಕಿಟ್ಟಿದ್ದ, ಕುದಿಯಾಕಂತಿತ್ತು. ಇಂಥದ್ದು ಕಾರ್ಬಾರ ಮಾಡ್ತಾರೆ ನೋಡ್ರಿ ಮಕ್ಕಳು. ಇವತ್ತು ಬ್ರೇಕ್ಫಾಸ್ಟು ದೋಸೆ ಮಾಡ್ಬೇಕು ನೋಡ್ರಿ. ದೋಸೆ ಮಾಡಕ ದೋಸೆ ಜೋಡಿ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂತಂದ. ಕೊಬ್ಬರಿ ಅದ ಹೊಡ್ಕೊಂಡು ಕೊಬ್ಬರಿ ಚಟ್ನಿ ಮಾಡ್ಬೇಕು. ಆಲೂಗಡ್ಡಿನ ತರಿಸಿಲ್ಲ ನೋಡ್ರಿ. ನೀನು ಹಸ್ಬೆಂಡ್ ಹೇಳ್ಬೇಕಂತಂದೆ, ಮತ್ತು ಕೆಲ್ಸದ ಇದ್ರಾಗ ಹೇಳೋದು ಮರ್ತಾ ಬಿಟ್ಟೆ ನೋಡ್ರಿ. ಈಗ ಚಟ್ನಿನ ಮಾಡ್ಬೇಕು. ಮತ್ತೆ ಆಲೂಗಡ್ಡೆ ಪಲ್ಯ ತಿಂದು ಎಷ್ಟು ದಿನ ಆಯ್ತು. ಇದು ನಮ್ಮ ಅನ್ವಿತ ಹಾಸ್ಟೆಲ್ಗೆ ಹೋಗಿಂದ ಆಲೂಗಡ್ಡೆ ಪಲ್ಯನ ಮಾಡಿಲ್ಲ ಅಂತ ನನಗೆ ನೆನಪಿದ್ದಂಗ. ಇಲ್ಲೇ ಅಂಗಡಿಯಾಗ ಹೋಗಿ ಸಿಗ್ತಾವ ಬಿಡ್ರಿ. ಬಟ್ ಮಾರ್ಕೆಟ್ ರೇಟ್ಗಿಂತ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಇರ್ತಾವ ಅಂಗಡಿ ಒಳಗ. ಇಲ್ಲಿ ಅಂಗಡಿಯಾಗ ಸಿಗ್ತಾವು. ಅದ ಹೇಳಿದ್ನೆಲ್ಲ ಸ್ವಲ್ಪ ರೇಟ್ ಜಾಸ್ತಿ. ಅವನ್ ಇನ್ಮ್ಯಾಗ ತಗೊಂಬಂದು ಕುದಿಸಿ ಪಲ್ಯ ಮಾಡ್ಕೊಂಡು ತಿಂದು ಏನ್ ಹಾಕ್ಬೇಕಿತ್ತು? ಬೆಲ್ಲ ಹಾಕ್ತಾರ ಬೇಲ್ಪುರಿಗೆ. ಏರಣಕ್ಕಿ ಯಾವುದು? ಏರಣಕ್ಕಿ ಫಸ್ಟ್ ಏನೇನ್ ಮಾಡಿದಿ? 1 by 1 ಹೇಳ ಕರೆಕ್ಟಾಗಿ. ಸೌತೆಕಾಯಿ ತೊಳ್ಕೊಂಡಿ, ಮತ್ತೆ
ಅನ್ನೋದ ಆಗತ್ತ ಬಡ ಬಡ ಹೇಳೋದನ ಇಲ್ಲಿ ಚುಮ್ಮರಿ ತೊಗೊಂಡಿ ಮತ್ತ ಉಳ್ಳಾಗಡ್ಡಿ ಟಮಾಟಿ ಉಳ್ಳಾಗಡ್ಡಿ ಹರ್ಚ್ಕೊಂಡಿಲ್ಲ ತುರ್ಕೊಂಡೇನೆ ಟಮಾಟಿ ಹರ್ಚ್ಕೊಂಡೇನೆ ಖಾರ ಹಾಕೊಂಡೇನೆ ಉಪ್ಪು ಹಾಕೊಂಡೆ ಮತ್ತೆ ಹಾಕೊಂಡೆ ಬಂದ್ವಾ ಶೇವ್ ಮತ್ತ ಟೊಮೊಟೊ ಕೆಚಪ್ ಹಾಕೊಂಡ್ಲ ಮತ್ತ ಅದನ್ನ ಹೇಳಿಲ್ಲ ಹೇಳೇನ್ ಟಮಾಟಿ ಹಚ್ಕೊಂಡೆ ನಂಗಿಲ್ಲ ಟೊಮೊಟೊ ಕೆಚಪ್ ಸಾಸ್ ಹಾಕೊಂಡ್ ಮತ್ತ ಅದನ್ನ ಹೇಳಿನ ನೋಡ್ರಿ ಇದೆಲ್ಲ ಹಾಕಿ ಅರವಿಂದ್ ಬೇಲ್ಪುರಿ ಮಾಡ್ಕೊಬಿಟ್ಟನ ಖಾರ ಉಪ್ಪು ಮತ್ತೆ ಕರೆಕ್ಟಾಗಿ ಹಾಕ್ಯಾನ ಮತ್ತೆ ಹೆಚ್ಚು ಕಮ್ಮಿ ಏನು ಹಾಕಿಲ್ಲ ಕರೆಕ್ಟಾಗಿ ಖಾರ ಉಪ್ಪು ಅಂಡ್ ತಮ್ಮಗೂ ಈಗ ರೊಕ್ಕ ಕೊಟ್ಟು ಕಳಿಸಿದೆ ಅವನು ಈಗ ಎದ್ದಾನ ಆಲೂಗಡ್ಡೆ ತೊಂಬ ಅಂತೇಳಿ ಕಳ್ಸೀನಿ ಆಲೂಗಡ್ಡೆ ಪಲ್ಯ ಮಾಡಿದ್ರಪ್ಪ ಅಂತೇಳಿ ಬಟಾಟೆ ಪಲ್ಯ ಎರಡು ಅಂತಾರ ಬರೀ ಇವತ್ತಿನ ಈ ಡೇ ವ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ನಾವು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋಕೆ ಎಲ್ಲ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತೀನಿ ಸೊ ನೋಡ್ರಿ ಈಗ ಆಲೂಗಡ್ಡೆ ಪಲ್ಯ ಒಗ್ಗರಣೆ ಹಾಕಿದೆ ಕುದೀತು ಈಗ ರೆಡಿ ಆಗೈತಿ ಆಲೂಗಡ್ಡೆ ಪಲ್ಯ ಈಗ ನೆಕ್ಸ್ಟ್ ಇಲ್ಲಿ ದೋಸೆ ಮಾಡೋಕ್ಕೂ ಹಂಚಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟೇನಿ ಉಪ್ಪು ಹಾಕಿ ನೋಡ್ರಿ ದೋಸೆ ಬ್ಯಾಟ್ರಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ದೋಸೆ ಹಾಕೋನು ಬರೀ ದೋಸೆ ಹಾಕೋಣಂತ ಒಂದು ದೋಸೆ ಹಾಕಿನಿ ಈಗ ಆಲ್ರೆಡಿ ಇದು ಸೆಕೆಂಡ್ ದೋಸೆ ನೋಡ್ರಿ ಫಸ್ಟ್ ದಿವಸ ಐತಿ ಫಸ್ಟ್ ದಿವಸ ಅಷ್ಟು ಚಲೋ ಬರೋಂಗಿಲ್ಲ ಬಟ್ಟಲ್ದಾಗ ಏನೇನು ಹಾಕ್ಕೊಂಡಿಲ್ಲ ಮಸ್ತ್ ಬಿಸಿ ಬಿಸಿ ದೋಸೆ ರೆಡಿ ಆಗತ್ತವು ಅರವಿಂದ್ ಎಸ್ ನೋಡ್ರಿ ದೋಸೆ ರೆಡಿ ಅದು ಬಿಸಿ ಬಿಸಿ ಇದ್ದಾಗನ ತಿಂದ್ಬಿಡನ್ ಬರ್ರಿ ಅರವಿನಾಗ ಹಾಕಿ ಕೊಟ್ಟು ನಾ ತಿನ್ನಬೇಕು ಅಂತಂದ್ರೆ ಹೊರಗೆ ಹೊರಟ ನೋಡ್ರಿ ಅವರು ಯಾವಾಗ ಬರ್ತಾನೋ ಏನೋ ಕರೆದ್ರೂ ಎಲ್ಲಿ ಕಾಣವಲ್ಲ ಹೊರಗೊಂದು ಮಳೆ ಒಂದು ಹತ್ತೈತಿ ಈಗ ಒಂದು ಅರ್ಧ ತಾಸಿನಿಂದ ಮಳೆ ಹಾಕತೈತಿ ಬಟ್ ಈಗೇನು ಮಳೆ ಇಲ್ಲ ಬಂದಿಂದ ಹಾಕಿ ಕೊಡ್ತೀನಿ ಅವಾಗ ಇಷ್ಟೊಂದು ದಿನ ಆಗೈತೆ ಆಲೂಗಡ್ಡೆ ಪಲ್ಯ ದೋಸೆ ತಿಂದು ಒಂದು ಹತ್ರ ಒಂದು 3 ತಿಂಗಳನ್ನ ಆಗೈತೇನ ಅನ್ವಿತನ ಹಾಸ್ಟೆಲ್ಗೆ ಹೋಗಿ 3 ತಿಂಗಳು ಆಗಿ ಬಂತು ಇನ್ನೊಂದು ವಾರ ಆದ್ರೆ 3 ತಿಂಗಳಾಯ್ತು ನೋಡ್ರಿ ಆದ್ರೆ ಲೆಕ್ಕ ಹಾಕಿದ್ರೆ 3 ತಿಂಗಳಾಗೈತಿ ನಮಗೆ ಒಂದು ವರ್ಷನ ಆಗೈತೆ ಅಂತ ಅನ್ಸಾಕತೈತಿ ಅನ್ವಿತ ಹಾಸ್ಟೆಲ್ಗೆ ಹೋಗಿ ಬರೀ 3 ತಿಂಗಳಾಗೈತಿ ಈಗ ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ನಿಮ್ಮ ಮನೆಯಾಗ ಸಂಡೇ ಸ್ಪೆಷಲ್ ಏನಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ಮ ಮನೆಯಾಗ ದೋಸೆ ಆಲೂಗಡ್ಡೆ ಪಲ್ಯ ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಾಷ್ಟ ಐತಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ ಬಟ್ಟೆ ಒಂದು ತೊಳಿಬೇಕು ಭಾಳ ಏನಿಲ್ಲ ಅವು ಏನು ಬಟ್ಟೆ ತೊಳೆಯವು ಸ್ವಲ್ಪ ಅಷ್ಟ ಅದಾವು ಒಂದಿಷ್ಟು ಬಟ್ಟೆ ತೊಳೆದು ಒಣ ಹಾಕ್ತೀನಿ ಮಳೆ ಒಂದು ಹಂಗೆ ಬಿಟ್ಟು ಬರಾಕಂತೈತಿ ನಿನ್ನೆ ತೊಳ್ದಾಕಿದ್ದು ಬಟ್ಟೆನ ಇನ್ನು ಒಣಗೋವಲ್ಲ 3 ದಿನಕ್ಕೆ ಹಿಂಗೆ 4 ದಿನಕ್ಕೆ ಒಣಗಾಕಂತಾವ ಈಗ ತೊಳೆದು ಹಾಕಿ ಎಲ್ಲಪ್ಪ ಒಣಾಕ್ಲಿ ಅಂತ ನೆನೆಸ್ಬಿಟ್ಟೈತಲ್ಲ ಕಿಚನ್ಗೆ ಎಲ್ರಿ ಏನೈತಲ್ಲ ಸೊ ಅಲ್ಲೇ ಒಣಾಕ್ತೀನಿ ನನ್ನ ಬಟ್ಟೆಗಳೆಲ್ಲ ಫುಲ್ಲು ಆಗ್ಬಿಟ್ಟೈತಿ ಅರುಣ್ ಬಂದ ಈಗ ಬಂದು ಅವನು ನಾಷ್ಟ ಮಾಡಿಕೊಂಡು ಜಳಕ ಮಾಡಿ ಹೊರಗಿನ ಬರ್ತಾನೆ ಅವ್ರು ಆಡಕ್ಕಂತಾನ ನನ್ನ ಫ್ರೆಂಡ್ಸ್ ಒಬ್ಬರು ಊಟ ಬರ್ತಾಕ ಸೀರೆ ಪರ್ಚೇಸ್ ಮಾಡೀನಿ ಇನ್ನೇನ ಬಂದೈತಿ ಸೀರೆ ಯಾವಾಗ ಓಪನ್ ಮಾಡೀನು ಅಂಥೇಳಿ ಅನ್ಸಕ್ಕಂದಿತ್ತು ಬಟ್ ನಿನ್ನೆ ಏನು ಯಾವುದೇ ರೀತಿ ಬ್ಲಾಗ್ ಮಾಡಿಲ್ಲ ನಾನು ಹೆಂಗಿದ್ರು ನಾಳೆ ಮಾಡ್ತೀನಲ್ಲ ನಾಳೆ ಓಪನ್ ಮಾಡಿದ್ರಾಯ್ತು ಅಂಥೇಳಿ ಬರೀ ಎಕ್ಸೈಟೆಡ್ ಅದೀನಿ ನಾನಂತೂ ಸೀರೆ ಹೆಂಗೈತಿ ಕ್ವಾಲಿಟಿ ಏನು ಅಂಥೇಳಿ ಯಾರ ಕಡೆ ತೊಗೊಂಡಿದ್ದು ಅಂತಂದ್ರೆ ಹೇಳ್ತೀನಿ ಅಂತ ಈಗ ಬರ್ರಿ ಓಪನ್ ಮಾಡೋಣ
ಚೆನ್ನಾಗೈತೆ ಅಂತಂದು ಫಸ್ಟ್ ನೋಡ್ಬಿಡೋಣ. ಸಾಫ್ಟ್ ಆಗೈತಿ. ಚೆನ್ನಾಗೈತಿ ಬರಬೇಕು ಫ್ರೆಂಡ್ಸ್ ಸೀರೆ. ಈ ಕಲರ್ ಐತಿ ರಾಣಿ ಪಿಂಕ್ ಕಲರ್, ಒಂಥರ ಮೆರೂನ್ ಕಲರ್ ಟೈಪ್ನು ಐತಿ. ಸಾಫ್ಟಾಗಿ ಚೆನ್ನಾಗೈತಿ, ವೆಯ್ಟ್ನು ಐತಿ ಸೀರೆ. ಇದಕ್ಕೆ ಪ್ರೈಸ್ ಎಷ್ಟು ಅಂತಂದ್ರೆ 1700 ನೋಡ್ರಿ. ಇದು ಬ್ಲೌಸ್ ಪೀಸ್ ಇದು. ಆ್ಯಂಡ್ ಇದು ನೋಡ್ರಿ ಸೆರಗು ಎಷ್ಟು ಗ್ರ್ಯಾಂಡ್ ಆಗೈತಿ ಅಂತೇಳಿ ಹೆಚ್ಚು ಊಟ ಐತಿ. ಸೆರಗು ಇಲ್ಲಿ ಮಿಡಲ್ ಪಿಕಾಕ್ ಡಿಸೈನ್ ಬರ್ತೈತಿ. ಬಾರ್ಡರ್ ನೋಡಿ ಈ ರೀತಿಯಾಗಿ ಐತಿ ಬಾರ್ಡರ್. ಚೆನ್ನಾಗೈತಿ ಫ್ರೆಂಡ್ಸ್, ಇಷ್ಟ ಆಯ್ತು ಸೀರೆ. ಒಂದು ಸೀರೆ ಸೀರೆ ಲೆಂತ್ ಇಡುತ್ತೆ ಪ್ರಾಬ್ಲಮ್ ಇಲ್ಲ, ಚೆನ್ನಾಗೈತಿ. ನೋಡಿ ಫ್ರೆಂಡ್ಸ್, ಓಪನ್ ಮಾಡಿ ಕೊಡ್ತಾಗತ್ತೀನಿ, ನೋಡ್ತಾ ಇರ್ಬೋದು. ಸೆರಗಿಗೆ ಗೊಂಡೆ ಬಂದ ಚೆನ್ನಾಗೈತಿ ಸೀರೆ ಕ್ವಾಲಿಟಿ. ಸರಿ ಅಲ್ರಿ ಏನು ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತಾ ವೇರ್ ಮಾಡಿದ್ರೆ. ನೋಡ್ರಿ ರಾಣಿ ಪಿಂಕ್ ಕಲರ್ ಥರನೂ ಅನ್ಸುತ್ತೆ, ಮೆರೂನ್ ಕಲರ್ ಥರನೂ ಅನ್ಸುತ್ತೆ. ಚೆನ್ನಾಗೈತಪ್ಪ ಸೀರೆ, ಇಷ್ಟ ಆಯಿತು ನನಗಂತೂ. ಸೊ ಯಾರ ಕಡೆ ತೊಗೊಂಡಿದ್ದು ಅಂತಂದ್ರೆ ಫ್ರೆಂಡ್ಸ್, ಯೂಟ್ಯೂಬರ್ ಶೈಲು ಲಕ್ಷ್ಮಿ ಆಂಟಿ ಗೊತ್ತಿರ್ಬೇಕಲ್ಲ, ನೀವು ನೋಡಿರ್ತೀರಿ. ಸೊ ಅವ್ರ ಕಡೆ ಪರ್ಚೇಸ್ ಮಾಡಿದ್ದು ನೋಡ್ರಿ, ಸಖತ್ತಾಗೈತಿ. ಸೊ ಅವ್ರೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಫಸ್ಟ್ ಡೇನ ಆರ್ಡರ್ ಮಾಡಿದೆ ನೋಡ್ರಿ. ಅವರ ಈ ಸೀರೆನ ಲೈಕ್ ಮಾಡಿ ಏನೋ ತಗೋ ಅಂತಂದ್ರು. ಸೊ ಹಂಗಾಗಿ ತಗೊಂಡೆ. ಈ ಸೀರೆ ಆ ಸೀರೆ ಅಂತಂದ್ರೆ ಏನು ಹೇಳಿಲ್ಲ, ಇದು ಚೆನ್ನಾಗೈತೆ ತಗೋತಿ ತಗೋ ಅಂತಂದ್ರು. ಯಾವ್ದಾರ ಕಳಿಸ್ರಿ ಆಂಟಿ ನಿಮ್ಗೆ ಇಷ್ಟ. ಸೊ ಫಸ್ಟ್ ಡೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ, ಸೊ ಹಂಗಾಗಿ ಅವ್ರು ಸಪೋರ್ಟ್ ಮಾಡೋಣ ಅಂತಂದು ತರಿಸಿದ್ದು. ಇಷ್ಟ ಆಯಿತು. ಸೊ ಅವ್ರೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ. ಮೇ ಬಿ ಒಂದು ವಾರ ಆಗೈತಿ ಕನ್ನಡ ಸ್ಟಾರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಯಾರ, ಹೊಸ ಪೇಜು KP ಫ್ಯಾಷನ್ ಅಂತೇಳಿ. ನಿಮಗೂ ಯಾವುದಾದ್ರೂ ಸೀರೆ ಪರ್ಚೇಸ್ ಮಾಡಬೇಕು ಅಂತಂದ್ರೆ KP ಫ್ಯಾಷನ್ನಾಗ ಹೋಗಿ ಇನ್ನೂ ಇದಕ್ಕಿಂತ ಇನ್ನೂ ಒಳ್ಳೆ ಸ್ಯಾರೀಸ್ ಎಲ್ಲ ಅದಾವು. ನೋಡಿ ಇಷ್ಟ ಆಗಿರೋ ಸೀರೆನ ಪರ್ಚೇಸ್ ಮಾಡ್ಬೋದು. ಯೂಟ್ಯೂಬ್ನಾಗೂ ತೋರಿಸ್ತಾರ ಸೀರೆಗಳನ್ನ, ಆ್ಯಂಡ್ ಇನ್ಸ್ಟಾಗ್ರಾಮ್ನಾಗೂ ತೋರಿಸ್ತಿರ್ತಾರ, ನೋಡ್ರಿ. ನನಗಂತೂ ಇಷ್ಟ ಆಯಿತು. 1700 ರೂಪೀಸ್ ಮಾತ್ರ ಸೀರೆ. ಆಂಟಿ ಸೀರೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಚಿಕ್ಕದಾಗಿ ಶುರು ಮಾಡ್ಕೊಂಡಿರೋವಂತಹ ಈ ಸ್ಯಾರಿ ಬಿಸ್ನೆಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಂದು ಸೊ ನಾನು ವಿಶ್ ಮಾಡ್ತೀನಿ. ನೋಡ್ತಿರುವಂಥ ವ್ಯೂವರ್ಸು, ನೀವು ಇವ್ರ ಹತ್ರ ಆರಾಮಾಗಿ ಬೈ ಮಾಡ್ಬೋದು ಟ್ರಸ್ಟ್ ಇಟ್ಕೊಂಡು. ಸೊ ಯಾವುದೇ ರೀತಿ ಮೋಸ ಇಲ್ಲ ಅಂತಂದು ಹೇಳ್ಬೋದು. ಲೆಂತು ಎಲ್ಲ ಚೆಕ್ ಮಾಡಿದೆ ನಾನು, ಲೆಂತ್ ಎಲ್ಲ ಕರೆಕ್ಟಾಗಿ ಬಂದೈತಿ. ಓಪನ್ ಮಾಡುವಾಗಲೂ ಗೊತ್ತಾಗತ್ತಾ ಲೆಂತ್ ಕಡಿಮೆ ಬಂದೈತಿ ಅಥವಾ ಕರೆಕ್ಟಾಗಿ ಬಂದೈತಿ ಅನ್ನೋದು. ಸೊ ನನಗಂತೂ ಪರ್ಸನ್ ಇಷ್ಟ ಆಯ್ತು ನೋಡ್ರಿ. KP ಫ್ಯಾಷನ್ ಅಂತ ಇವ್ರ ಪೇಜ್ ಹೋಗಿ ಸರ್ಚ್ ಮಾಡಿರಿ, ಸಿಗುತ್ತೆ ಇನ್ಸ್ಟಾಗ್ರಾಮ್ನಾಗ. ಯೂಟ್ಯೂಬ್ನಾಗೂ ತೋರಿಸ್ತಿರ್ತಾರೆ. ಸೊ ಇಷ್ಟ ಆದ್ರೆ ಅಲ್ಲೂ ನೋಡಿಕೊಂಡು ಇಲ್ಲೇ ಫೋನ್ ನಂಬರ್ನು ಕೊಟ್ಟಿರ್ತಾರೆ. ಸೊ ಸೀರೆ ಇಷ್ಟ ಆದರೂ ತಗೊಳ್ರಿ ಆರಾಮಾಗಿ, ನಂಬಿಕೆ ಇಟ್ಟು. ಸೊ ನಿಮ್ಮ ನಂಬಿಕೆಗೆ ಅವರು ಮೋಸ ಮಾಡಲ್ಲ ಅಂತಂದು ಹೇಳ್ಬೋದು. ಸೊ ಇವಾಗ ಆಂಟಿಗೆ ಫೋನ್ ಮಾಡ್ತೀನಿ ಫ್ರೆಂಡ್ಸ್. ನಿನ್ನೆನೋ ಮೊನ್ನೆ ಫೋನ್ ಮಾಡಿದ್ರು, ಸೀರೆ ಬಂತ ಪಾರ್ವತಿ ಅಂತೇಳಿ. ಇನ್ನೂ ಬಂದಿಲ್ಲ ಆಂಟಿ ಅಂತಂದು ಹೇಳಿದ್ದೆ. ಅಂದರೆ ಬೆಳಗಾವಿ ಬರೋಕೆ ಒಂದು ಆಲ್ಮೋಸ್ಟ್ 4 ದಿನ 5 ದಿನ ಒಮ್ಮೊಮ್ಮೆ 6 ದಿನನೂ ಬೇಕಾಗುತ್ತೆ. ಸೊ ಬಂದಿಲ್ಲ ಆಂಟಿ ಸೀರೆ ಅಂತ ಪ್ರ್ಯಾಂಕ್ ಮಾಡ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ.
ಬ್ಯುಸಿ ಇರ್ಬೇಕು ಮೇ ಬಿ. ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರಲ್ಲ, ಬ್ಯುಸಿ ಆಂಟಿ. ಬ್ಯುಸಿ ಇದಾರ ಅಂತ ಅನ್ಕೊಳತ್ತ. ಅವ್ರ ಫ್ರೀ ಆದಮೇಲೆ ಫೋನ್ ಮಾಡ್ತಾರ. ಸೊ ಅವಾಗ ವಿಡಿಯೋ ಮಾಡ್ತೀನಿ, ನೋಡೋಣ. ಏ ಇಲ್ಲ ಆಂಟಿ ಬಂದಿಲ್ಲ, ನೀವೇನೋ. ಏ ಇಲ್ಲ ಆಂಟಿ ಬಂದಿಲ್ಲ, ಇವತ್ತು ಬರುತ್ತೆ. ನಿನ್ನೆ ಬರುತ್ತೆ ಅಂತ ಅನ್ಕೊಂಡೆ, ನಿನ್ನೆನೂ ಬಂದಿಲ್ಲ. ಇವತ್ತು ಬರುತ್ತೆ ಅಂತ ಅನ್ಕೊಂಡು ಇವತ್ತು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಇವತ್ತು ರಜಾ ಏನ್ ಅಲ್ಲ ಆಂಟಿ, ಮೂರ್ ದಿನ ರಜಾ ಮಾಡ್ಕೊಂಡು ಬಾಗ್ಲಾಕೊಂಡು ಹೋಗ್ಬಿಡ್ತಾರ ಅವರು, ಪೋಸ್ಟ್ ಆಫೀಸ್ ಅವರು, ಕೊರಿಯರ್ ಅವರು. ಟ್ರ್ಯಾಕಿಂಗ್ ಐಡಿ ಕೊಡಿ. ನಿಮ್ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ, ನೋಡ್ದೆ ವಿಡಿಯೋಲ್ಲಿ. ತುಂಬಾ ಸ್ಟ್ರೆಸ್ ತಗೊಂತ ಇದ್ದೀರಾ ನೀವು. ಊಟ ನೀರ್ ಸಾಂಬಾರು? ನೀರ್ ಸಾಂಬಾರ? ಓ ಫಿಶ್. ನೀರ್ ಸಾಂಬಾರ್ ಅಂದೋ ರೀತಿ ಕೇಳಿಸ್ತು. ನಮ್ಮ ಮನೇಲಿ ದೋಸೆ ಅಪ್ಪ, ನಾವು ವೆಜಿಟೇರಿಯನ್. ನಮ್ಮ ಮನೇಲಿ ತಿನ್ನಲ್ವಲ್ಲ, ನಮಗೂ ಇಷ್ಟ ಆಗಲ್ಲ ತಿನ್ನಕ್ಕೆ. ಇಲ್ಲ ತಿಂದಿಲ್ಲ. ಇಲ್ಲ ಯಾರು ತಿನ್ನಲ್ಲ ನಮ್ಮ ಮನೇಲಿ, ಯಾರು ತಿನ್ನೋ ರೂಲ್ಸೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ಇಲ್ಲ ಆಂಟಿ ತಿನ್ನಲ್ಲ. ನನ್ಗೆ ಯಾಕೋ ಸೀರೆ ಬರೋದೇ ಡೌಟ್ ಆಗ್ತಾ ಇದೆ ಆಂಟಿ. ಬಂದಿಲ್ಲ ಅಂದ್ರೆ ಅಷ್ಟೇ, ಆಮೇಲೆ ನಾನು ದುಡ್ಡು ವಾಪಸ್ ಕೊಡ್ಬೇಕು. ಅಷ್ಟೇ, ಆಮೇಲೆ ನೋಡಿ ಸೀರೆ ಯಾಕೋ ಬರ್ತಾನೆ ಇಲ್ಲ, 6 ದಿನ ಆಯ್ತು. ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಆಂಟಿ ಸೀರೆ ಕಳ್ಸಿದ್ರು, ಸೀರೆ ಎಲ್ಲಿ ಬಂದೇ ಇಲ್ಲ ನನ್ಗೆ, ದುಡ್ಡು ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಅಂತ ವಿಡಿಯೋ ಮಾಡಿನೇ ಹಾಕ್ತೀನಿ. ಸೀರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿಸ್ಕೊಂಡ್ಬಿಟ್ಟು, ಅದ್ರಲ್ಲಿ ಬೇರೆ ತುಂಬಾ ಚೆನ್ನಾಗಿದ್ರು ನನ್ನ ಜೊತೆ, ದುಡ್ಡು ಹಾಕ್ರಿ ಅಂತ ಹಾಕಿಲ್ಲ. 4 ವರ್ಷದ ಫ್ರೆಂಡ್ ಬೇರೆ, ಹಾಕಿ ಅಂದ್ರೆ ಹಾಕಿಲ್ಲ ಅಂತ ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ. ಓ ಇವತ್ತೇ ಮಾಡಿ ಹಾಕ್ತೀನಿ ಹೆಂಗಿದ್ರು. ಕ್ಯಾಮ್ರಾ ಸ್ಟಾರ್ಟ್ ಮಾಡ್ತೀನಿ ಈಗ. ಹಿಂಗೆ 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 ಈಗೇನ್ ಮಾತಾಡ್ತೀನಲ್ಲ, ಹಿಂಗೆ ಹಾಕ್ತೀನಿ. ಓ ಲಕ್ಷ್ಮಿ ಆಂಟಿ ಅಂತಾನೆ ಹೇಳ್ತೀನಿ, ಶೈಲು ಅಂತಾನೆ ಹೇಳ್ತೀನಿ. ಬಂದೇ ಇಲ್ಲ, 1 ವಾರ ಆದ್ರೂ ಬಂದಿಲ್ಲ. ಬರ್ತಾ ಇಲ್ಲ ಆಂಟಿ ದುಡ್ಡು ಹಾಕ್ರಿ ಅಂತಂದು ಕೇಳ್ಕೊಂಡೆ. ಇಲ್ಲ ನಾನು ದುಡ್ಡು ಹಾಕಲ್ಲ, ವಿಡಿಯೋ ಮಾಡಿ ಹಾಕ್ತಿ, ಯಾಕೋ ಹೋಗು ಅಂತಂದ್ರಿ ಅಂತಂದು ಹೇಳಿದ್ರು ಅಂತಂದು ಹೇಳ್ತೀನಿ. ಟ್ರ್ಯಾಕಿಂಗ್ ಐಡಿ ಕಳ್ಸಿದೀರಾ? ಹೆಂಗಂಟಿ ಟ್ರ್ಯಾಕ್ ಮಾಡೋದು ನಂಗೆ ಗೊತ್ತಿಲ್ಲ. ಇದು ಟ್ರ್ಯಾಕ್ ಮಾಡೋದು ವಿಡಿಯೋ ಮಾಡೋದು ಮಾತ್ರ ಗೊತ್ತು ನಂಗೆ. ಆರ್ಡರ್ ತಗೊಳ್ಳೋದು, ಆರ್ಡರ್ ಕೊಡೋದು ಮಾತ್ರ ಗೊತ್ತು. ನೀವೇ
ಟ್ರ್ಯಾಕ್ ಮಾಡಿ. ಅದಕ್ಕೆ ಆಪ್ ಬೇರೆ ಹಾಕೋಬೇಕಾ? ಹಾ, ಬೇಗ ಟ್ರ್ಯಾಕ್ ಮಾಡಿ. ಎಲ್ಲೈತೋ ನೋಡಿ. ಇನ್ನು ಬೆಂಗಳೂರಲ್ಲೇ ಐತೋ ಬೆಳಗಾವಿಗೆ ಬಂದೈತೋ? ಟ್ರ್ಯಾಕ್ ಮಾಡಿದ್ರ? ನೀವು ಟ್ರ್ಯಾಕ್ ಮಾಡೋದು ಯಾವಾಗ? ಸೀರೆ ಎಲ್ಲಿದೆ ಅಂತಂದು ತಿಳ್ಕೊಳ್ಳೋದು ಯಾವಾಗ? ಅದು ಬಂತು ಇಲ್ವೋ? ನಂದು 1700 ರೂಪಾಯಿ ಆಂಟಿ. 6 ದಿನ ಆಯ್ತಲ್ಲ, ಅದಕ್ಕೆ ಟೆನ್ಷನ್ ಆಗ್ಬಿಟ್ಟೈತ ಆಂಟಿ ನನ್ಗೆ. ಬರ್ತಾ ಇಲ್ವಲ್ಲ, ಬರುತ್ತೋ ಇಲ್ವೋ, ಅಯ್ಯೋ ದೇವ ಅಂತ ಇದೀನಿ. 4 ದಿನ ಅಬ್ಬ, ಲಾಸ್ಟ್ 5 ದಿನ. ಇನ್ನಕ್ಕೆ ಯಾವಾಗೋ ಒಂದೇ ಒಂದ್ಸಲ 6 ದಿನಕ್ಕೆ ಬಂದಿತ್ತು ಒಂದು. ಮತ್ತ 6 ದಿನ ಆಗೋಯ್ತಲ್ಲ ಇವತ್ತಿಗೆ. ಬಂದಾಯ್ತು ಆಂಟಿ. ನೆನ್ನೆನೆ ಬಂತ ಆಂಟಿ. ನೋಡ್ದೆ, ಚೆನ್ನಾಗೈತೆ. ಚೆನ್ನಾಗಿಲ್ಲ ಹಿಂಗಿದ್ರೆ. ಹಾ, ಚೆನ್ನಾಗೈತೆ. ಹಾ, ಇಷ್ಟ ಆಗಿದೆ. ಚೆನ್ನಾಗಿದೆ, ಲೆಂತ್ ಎಲ್ಲ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸ್ಟಾರ್ಟಿಂಗ್ ಅಲ್ವಾ, ನಮ್ಗೆ ಎಲ್ಲ ಕಲ್ತು 50-60 ರೂಪಾಯಿ ಸಿಕ್ಕಿದ್ರು ಪರವಾಗಿಲ್ಲ ಅಂತ ಕಡಿಮೆಗೆ ಇಟ್ಟಿದ್ವಿ. ನಿಂದು ಅಯ್ಯೋ ಪಾರ್ವತಿ, ನಿಮ್ದೊಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಬುಕ್ ಮಾಡಿದ್ವಲ್ಲ, ನಮ್ಗೆ ಏನು ಬಂದಿಲ್ಲ ಗೊತ್ತಾ? ಯಾರ್ದ್ರಲ್ಲ ದುಡ್ಬೇಕಿಲ್ಲ ಗೊತ್ತಾ? ಯಾಕೆಂದ್ರೆ ನಾವು ಇಲ್ಲಿ ಹೋಗಿ ಕೊರಿಯರ್ ಆಫೀಸ್ ಅಲ್ಲಿ 300 ರೂಪಾಯಿ ಇಸ್ಕೊಂಡ್ರೆ ಪಾರ್ವತಿ ಒಂದಕ್ಕೆ. ಇಲ್ಲ, ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಆಂಟಿ. ಎಲ್ಲ ನಿಮ್ ಸವಾಸ. ಎಲ್ಲ ಸವಾಸ ದೋಷ. ನಿಮಗೂ ಸ್ವಲ್ಪ ಚಮಕ್ ಕೊಡ್ಬೇಕಲ್ವಾ? ಹೆಂಗಿತ್ತಂಟಿ ಚಮಕ್? ಡಬ್ಬ ತರ ಐತಾ? ಹಂಗಿದ್ರೆ ಡಬ್ಬ ತರ ಇದೆ ಅಂತಂದ್ರೆ ಚೆನ್ನಾಗಿತ್ತು ಅಂತ. ಉಲ್ಟಾ ಅಲ್ವಾ ಮಾತಾಡೋದು? ಸೀರೆ ಎಲ್ಲ ಚೆನ್ನಾಗಿತ್ತು. ಓಪನ್ ಮಾಡಿದೆ, ನೆನ್ನೆನೆ ಮಾಡ್ಬೇಕು ಅಂತ ಅನ್ಕೊಂಡೆ. ಯಾವಾಗ ಓಪನ್ ಮಾಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಬಟ್ ನೆನ್ನೆ ನಾನು ವ್ಲಾಗೇ ಮಾಡಿಲ್ಲ ಆಂಟಿ. ಸುಮ್ಮನೆ ಮಾಡಿ ಏನ್ ಮಾಡೋದು, ನಾಳೆ ಹೆಂಗಿದ್ರು ವ್ಲಾಗ್ ಮಾಡ್ತೀನಲ್ಲ ಅಂತ ನಾಳೆ ಓಪನ್ ಮಾಡೋಣ ಅಂತಂದು ಇವತ್ತವರೆಗೂ ಇಟ್ಕೊಂಡು ಓಪನ್ ಮಾಡಿದೆ. ಈ ಸೀರೆ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಒಂದು ವಿಡಿಯೋದಲ್ಲಿ ಹೇಳ್ಬಿಟ್ಟಿದೀನಿ. ಹಾ, ಏನಾದ್ರು ಹೇಳ್ಕೊಂತೀನಿ ನೋಡಿ. ಆಮೇಲೆ ಎಲ್ಲ ವಿಡಿಯೋ ಮಾಡ್ಕೊಂತ ಇದೀನಿ. ಎಲ್ಲ ಇಲ್ಲೇ ಇದೆ ಪ್ರೂಫ್. ಆಯ್ತು ಬಿಡಿ, ಎಲ್ಲ ಹೇಳ್ಕೊಂತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಂಟಿಗೆ ಯಾವ ರೀತಿ ಬಕ್ರಾ ಮಾಡಿದೆ ಅಂತೇಳಿ. ನಾನು ಎಷ್ಟೊಂದು ದಿನದಿಂದ ಅನ್ಕೊಂತಿದ್ದೆ ಆಂಟಿಗೆ ಒಂದ್ಸಲ ಬಕ್ರಾ ಮಾಡಬೇಕಲ್ಲ, ಪ್ರ್ಯಾಂಕ್ ಮಾಡಬೇಕಲ್ಲ ಅಂತೇಳಿ. ಒಟ್ಟು ಮಾಡೋಕ್ಕಾಗಿರ್ಲಿಲ್ಲ. ಸೊ ಫೈನಲಿ ಇವತ್ತು ಅವಕಾಶ ಸಿಕ್ತು ನೋಡ್ರಿ. ಸೀರೆ ಶಾಪಿಂಗ್ ಹೆಂಗಿದ್ರು ಮಾಡಿದ್ನಲ್ಲ,
ಸೊ ಈ ಟೈಮಲ್ಲಿ ಒಂದು ಐಡಿಯಾ ಬಂತು ಯಾವ ರೀತಿ ಪ್ರ್ಯಾಂಕ್ ಮಾಡೋದು ಅಂತೇಳಿ. ಸೀರೆ ಇನ್ನೂ ಬಂದಿಲ್ಲ ಅಂತೇಳಿ ಒಂದು ಚಮಕ್ ಕೊಟ್ಟೆ. ಆಂಟಿ ರಿಯಲ್ ಆಗಿ ಅನ್ಕೊಂಡ್ಬಿಟ್ಟಿದ್ದಾರೆ ಸೀರೆ ಬಂದಿಲ್ಲ ಅಂತೇಳ್ಬಿಟ್ಟು. ಸೊ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತೇನು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಆಂಟಿ ಅಂದ್ರೆ ತುಂಬಾ ಒಳ್ಳೆಯವರು, ನನಗೆ 4 ವರ್ಷದಿಂದ ಪರಿಚಯ. ಸೊ ಅವ್ರ ಬಗ್ಗೆ ಹೇಳೋಕೆ ಹೋದ್ರೆ ಇನ್ನೂ ತುಂಬ ಇದೆ. ಇನ್ನು ಯಾವತ್ತಾದರೂ ಹೇಳೋ ಟೈಮ್ ಬಂದಾಗ ಡೀಟೇಲಾಗಿ ಅವ್ರು ನಮ್ಗೆ ಹೆಂಗೆ ಪರಿಚಯ ಆದರು ಏನು ಅನ್ನೋದನ್ನು ಹೇಳ್ತೀನಿ. ಸೊ ಅದೊಂದು ಸ್ಪೆಷಲ್ ನೋಡೋಣ ಯಾವಾಗ ಹೇಳೋ ಟೈಮ್ ಬರುತ್ತಾ ಅಂತೇಳಿ. ಸೊ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ, ಕಂಟಿನ್ಯೂ ಆಗಿ ಮಳೆ ಸುರಿಯಾಕಂತೈತಿ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ಪರಿ ಮಳೆ ಆಗತೈತಿ ಅಂತೇಳಿ. ನಿಮ್ಮ ಕಡೆನೂ ಮಳೆ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಈಗ ನೈಟ್ ನೋಡ್ರಿ ಏನು ಮಾಡೋದಪ್ಪ, ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ರೊಟ್ಟಿ ಇದ್ದು ಈ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರೋದ್ರಿಂದ ರೊಟ್ಟಿನೂ ಒಂಥರ ಗುಮಸ್ ಬಂದ್ಬಿಡ್ತಾವೆ. ಮತ್ತು ಏನು ಮಾಡೋದು, ಟ್ರಾಕ್ ಮಾಡೋ ಹಂಗಿಲ್ಲ ಇನ್ನು ರೊಟ್ಟಿ. ಮಳೆಗಾಲ ಬಂತು ಅಂತಂದ್ರೆ ಸೊ ಮತ್ತು ಸುಮ್ಮನೆ ಕೆಟ್ಟೋಗ್ತಾವೆ ಮತ್ತು ಬೂಸ್ ಬಂದು ಅಂತಂದು ರೊಟ್ಟಿ ಒಗ್ಗರಣೆ ಮಾಡಿದ್ರಾಯ್ತು ಅಂತೇಳಿ. ಸೊ ನೋಡ್ರಿ ಈಗ ಒಗ್ಗರಣೆ ಕೊಟ್ಟು ರೊಟ್ಟಿ ಒಗ್ಗರಣೆ ಮಾಡಿದೆ. ಇದು ಬಂದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ. ನೈಟ್ ಊಟ ರೊಟ್ಟಿ ಒಗ್ಗರಣೆ, ಅನ್ನ ಸಾಂಬಾರು ಐತಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಆಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡೇನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರೂ ಟಾಟಾ.